ನಮ್ ಮರ್ಯಾದೆ ಕಳ್ದಿರೋ ನಿಮ್ ಮನೆ ಕೆಲಸದೊಳ ಬಗ್ಗೆ ಮಾತಾಡೋಕೆ ಇನ್ವಿಟೇಷನ್ ಆಗ್ಬೇಕು. ಸುಳ್ಳನ್ನ ನಿಜ ಮಾಡ್ಬೇಕು ಅಂದ್ಕೊಂಡಿರೋ ಅವಳು ಗುಟ್ಟನ್ನ ರಟ್ಟು ಮಾಡೋಕೆ ಅಪಾಯಿಂಟ್ಮೆಂಟ್ ಯಾಕ್ಬೇಕು ಹೇಳು? ಚಾಮ್ಲಾ, ಇದಕ್ಕೂ ಮೊದಲು ಬಂದಿದ್ದೆ, ಹೀಗೆ ಮಾತಾಡಿದ್ದೆ. ಹೇಳ್ಬೇಕಾದ ರೀತಿಯಲ್ಲಿ ನೀನ್ ಕೇಳಿದ ಪ್ರಶ್ನೆಗೆಲ್ಲ ಆವಾಗ್ಲೇ ಉತ್ತರನ ಕೊಟ್ಟಿದ್ದೆ. ಆದ್ರೂ ಯಾಕೆ ಬಂದೆ? ವಯಸ್ಸಿಗಿರೋ ಮರ್ಯಾದೆ ಕಾಪಾಡ್ಕೋ, ಹೋಗು. ಮಾನ ಮರ್ಯಾದೆ ಇರೋರಾಗಿದ್ದಿದ್ರೆ ಹೀಗ್ಯಾಕಿರ್ತಾರೆ? ಯಾಕೆ ವಾಪಸ್ ಬರ್ತಿದ್ರು ಡ್ಯಾಡಿ? ಏಯ್, ನೀನ್ ಮಧ್ಯ ಮಾತಾಡ್ಬೇಡ. ಶ್ಯಾಮ್ಲಾ, ಕೈ ಕೆಳಗಿಳಿಸು. ನನ್ನ ಮನೆಗೆ ಬಂದು ನನ್ನೆದ್ರಿಗೆ ನನ್ನ ಮಗಳಿಗೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತೀಯಾ? ಎಷ್ಟು ಧೈರ್ಯ ನಿನ್ಗೆ? ನೀನು ಮಾಡಿದ ಕೆಲ್ಸಕ್ಕೆ ನಿನ್ನ ಮನೆಗೆ ಬಂದು ನಿನ್ಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನಿದ್ದೆ. ನಿನ್ನಂಥೋಳು ಕೆಟ್ಟ ಮುಖ ನೋಡೋದು ಕೂಡ ಪಾಪ ಅಂತ ಸುಮ್ಮನಾಗ್ಬಿಟ್ಟೆ. ಈಗ ಪಾಪ ಮಾಡೋ ಹಾಗೆ ಮಾಡಬೇಡ. ನನ್ನ ಕೋಪ, ನನ್ನ ಆವೇಶ ಅದು ಹೆಚ್ಚಾಗೋಕ್ಕೂ ಮೊದಲೇ ನನ್ನ ಮನೆ ಬಾಗ್ಲು ದಾಟಿ ಹೊರಟೋಗು. ನನ್ನ ಮಗ ಮಾಡಿದ್ದು ತಪ್ಪಲ್ಲ ಅಂತ ನೀನು ಒಪ್ಕೊಳ್ಳೋ ತನಕ ನಾನೆಲ್ಲೂ ಹೋಗೋದಿಲ್ಲ. ಹುಡುಗ ಹುಡುಗಿ ಜೊತೆ ಆಗ್ತಿರಗಿದ್ರೆ ಅದು ಸ್ನೇಹ ಅಂತ ಗೊತ್ತಿಲ್ದೇ ಇರೋ ಒಂದು ಹಳ್ಳಿ ದಡ್ಡಿ ಹುಡುಗಿ ಹೇಳಿದ್ರೆ ಅದನ್ನ ಹೇಗ್ ನಂಬಿಡ್ತೀರಾ? ಯಾಕೆ ನಿನ್ನ ಮಗ ಫಾರಿನ್ ಅಲ್ಲಿರುವಾಗ ಹುಡುಗಿ ಜೊತೆ ತಿರುಗ್ಲೇ ಇಲ್ವಾ? ನಿನ್ ಮಗಳು ಕಾಲೇಜಲ್ಲಿರುವಾಗ ಹುಡುಗರ ಜೊತೆ ಮಾತಾಡ್ಲೇ ಇಲ್ವಾ? ಸೆಲ್ಫಿ ತಗೊಳ್ಳಿಲ್ವಾ? ಜೊತೆಗೆ ಇನ್ನೊಂದು ಮಾತು ನಿನ್ನ ಬಾಯಿಂದ ಹೊರಗೆ ಬಂದ್ರು ನನ್ನ ಮಕ್ಕಳನ್ನ ಕೆಳಮಟ್ಟದಲ್ಲಿರೋ ನಿನ್ನ ಮಗನಿಗೆ ಹೋಲಿಸ್ತೀಯಾ? ನಾನ್ಸೆನ್ಸ್. ಅವರ ಬಿಹೇವಿಯರ್ಗೆ, ಅವರ ಕ್ಯಾರೆಕ್ಟರ್ಗೆ, ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋದು ಕೂಡ ನಿನ್ನ ಮಗನಿಗೆ ಯೋಗ್ಯತೆನೇ ಇಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಕೇಳು. ನನ್ನ ಮಗ ಒಬ್ಬ ಜೆಮ್, ಒಂದು ಡೈಮಂಡ್. ಹೆಣ್ಣು ಮಕ್ಳ ವಿಷಯಕ್ಕೆ ಹೋಗಲ್ಲ. ಬೇಡದೇ ಇರೋ ಕೆಲಸನ ಮಾಡೋ ಅಭ್ಯಾಸನೇ ನನ್ನ ಮಗನಿಗಿಲ್ಲ. ನನ್ನ ನೋಟಿಸ್ಗೆ ಬರ್ದೆ, ನನ್ನ ಪರ್ಮಿಷನ್ ಇಲ್ದೆ ಅವನ ಲೈಫ್ ಬಗ್ಗೆ ಯಾವ ಡಿಸಿಷನ್ನೂ ತಗೊಳ್ಳಲ್ಲ ನನ್ನ ಮಗ. ಮದುವೆ ಆದ್ರೂ ಸರಿ, ಪ್ರೇಮ ಪ್ರೀತಿ ಆದ್ರೂ ಸರಿ, ಯಾವುದಾದ್ರೂ ಸರಿ, ಮೊದಲು ನನಗೆ ಹೇಳ್ತಾನೆ. ನಾನು ಒಪ್ಕೊಂಡ್ಮೇಲೇನೆ ಮುಂದಕ್ಕೆ ಹೆಜ್ಜೆ ಇಡ್ತಾನೆ. ವಾಟ್ ಎ ಕಾನ್ಫಿಡೆನ್ಸ್ ವಾಗ್ದೇವಿ ಅವರೇ. ನಿಮ್ ಮಾತಿನ ವರ್ಷೆ ನೋಡ್ತಿದ್ರೆ ನೀವ್ ಯಾವ ಸಂಬಂಧ ನೋಡಿದ್ರು ನಿಮ್ ಮಕ್ಳು ಮರು ಮಾತಾಡ್ದೆ ಆ ಸಂಬಂಧ ಒಪ್ಕೊಳ್ತಾರೆ ಅನ್ಕೊಂಡಿದೀರಾ? ಹೌದು. ಇಲ್ಲ ರೀ, ಈ ಜನರೇಷನ್ ಅಲ್ಲಿ ಮಕ್ಕಳು ನಮ್ಮ ಅಭಿಪ್ರಾಯಕ್ಕೆ, ಆಲೋಚನೆಗೆ ದೂರವಾಗಿದ್ದಾರೆ. ಬೇರೆಯವ್ರ ವಿಷಯನೇ ಬೇರೆ, ನನ್ನ ಮಕ್ಕಳ ವಿಷಯನೇ ಬೇರೆ. ಹೇಳು ರಾಹುಲ್. ಯಾ ಮೇಡಮ್, ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ.
ಒಳ್ಳೆ ಸಂಬಂಧನೇ ಮಾಡ್ಕೋತೀನಿ ಮೇಡಮ್. These are my children. ಶ್ಯಾಮಲಾ, ನಿನ್ನ ಮಗ ಮಾಡಿದ ತಪ್ಪನ್ನು ಒಪ್ಕೊಂಡು ಇಲ್ಲಿಂದ ಹೊರಡು. ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಯಾಕೆ ಒಪ್ಕೋಬೇಕು? ನವ್ಯಾ, ಕಮ್ ಹಿಯರ್. ನಿನ್ನ ಮಗ ನನ್ನ ಮಗಳ ವಿಷಯದಲ್ಲಿ ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡು. 5 ನಿಮಿಷದಲ್ಲಿ ನಿಂತ ಜಾಗದಲ್ಲೇ ಮದುವೆ ಮಾಡಿಸ್ತೀನಿ. ಅಂಡ್ ಯುವರ್ ಟೈಮ್ ಸ್ಟಾರ್ಟ್ ನೌ. ಹೇಳು ಹರ್ಷ, ಅವತ್ ನಡೆದಿದ್ದು ಯಾವುದು ನಿಜ ಅಲ್ಲ ಅಂತ ಹೇಳು. ಬಲವಂತವಾಗಿ ಸುಳ್ಳು ಹೇಳೋದಲ್ಲ. ಧೈರ್ಯ ಇದ್ರೆ ನಿಜ ಹೇಳೋದಕ್ಕೆ ಹೇಳು. ಈ ಹುಡುಗಿನೇ ಅಲ್ವಾ ನೀನು ಬಂದಾಗ್ನಿಂದನೂ ಬ್ಲೇಮ್ ಮಾಡ್ತಾ ಇರೋದು? ನಿನ್ನ ಮಗ ಮಾಡಿರೋ ಮೋಸನ ಎಷ್ಟು ಸಾರಿ ಬೇಕಾದ್ರೂ ಸಾಕ್ಷಿ ಜೊತೆ ಪ್ರೂವ್ ಮಾಡ್ತಾಳೆ ಇವಳು. ಆದ್ರೆ ನೀನು ಒಂದು ಸಾರಿ ಆದ್ರೂ ನಿನ್ನ ಮಗ ಮಾಡಿದ್ದು ಕರೆಕ್ಟ್ ಅಂತ ಪ್ರೂವ್ ಮಾಡ್ತೀಯ ಶ್ಯಾಮಲಾ? ಇವಳು ಎಷ್ಟು ಮಾತಾಡ್ತಾ ಇದ್ರು ಮೂಗನಾಗೆ ಬಾಯಿ ಮುಚ್ಕೊಂಡು ನಿಂತಿದ್ಯಲ್ಲೋ, ಮಾತಾಡು. ಹೇಳ್ತೀನಿ ಮಾಮ್. ಆಂಟಿ, ನನಗೆ ನವ್ಯ ಅಂದರೆ ತುಂಬ ಇಷ್ಟ. ಅಲ್ಲ ನನ್ನ ಪ್ರಾಣ. ಅವಳಿಲ್ದೆ ನಾನು ಬದುಕಕ್ಕಾಗಲ್ಲ ಆಂಟಿ. ಮುಚ್ಚು ಬಾಯಿ. ಆ ಬಾಯಿಗೆ ಮಿತಿ ಅನ್ನೋದೇ ಇಲ್ವಾ? ಅವತ್ತು ಅಷ್ಟು ಹೇಳಿದ್ರು ನಿನ್ ಬುದ್ಧಿ ಬರಲಿಲ್ಲ ಅಂತ ಆಯ್ತು. ಏನಮ್ಮ, ಅವತ್ ನೀನ್ ಏನ್ ನೋಡ್ದ್ಯೋ ಏನಾಯ್ತೋ ಮತ್ತೆ ಹೇಳು. ಇದೇ ಯಜಮಾನ್ರೆ, ಈಗ ಹೇಳ್ತಿದ್ದಾನಲ್ಲ, ಇದೇ ಮಾತನ್ನ ಫೋನಲ್ಲ ಹುಡುಗಿಗೂ ಹೇಳ್ದ. ಅದೇ ವಿಷಯನ ಶ್ಯಾಮಲಮ್ಮಂಗೆ ಹೇಳಿದ್ದಕ್ಕೆ ನಿಶ್ಚಿತಾರ್ಥ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅಂತ ಫೋನ್ ಎಸ್ತು ನನ್ನನ್ನು ರೂಮಲ್ಲಿ ಕೂಡ್ ಹಾಕಿದ್ರು. ಇಬ್ರು ಸೇರಿ ಉಪಾಯ ಮಾಡಿ ನವ್ಯಮ್ಮನ ಜೀವನನ ನಾಶ ಮಾಡಬೇಕು ಅಂತ ನೋಡ್ತಿದ್ರಮ್ಮ. ಸಾಕ್ ನಿಲ್ಸೆ. ಒಂದೇ ಸುಳ್ಳ 100 ಸಲ ಹೇಳಿದ್ರೆ ಆ ಸುಳ್ಳು ನಿಜ ಆಗ್ಬಿಡಲ್ಲ. ನಿನ್ನೆಷ್ಟು ಸಾರಿ ಹೇಳಿದ್ರು ನಾವು ಮಾಡಿದ್ದು ಮೋಸ ಅಲ್ಲ. ಸುಳ್ಳನ್ನ ನಂಬಿಸಿ ನಿಜ ಮುಚ್ಚಿಡೋದು ಮೋಸ ಆದ್ರೆ ನೀನು ಬೈಬೇಕಾಗಿರೋದು ನನ್ನನ್ನಲ್ಲ. ಹೇಳೋಡ ಇವಳನ್ನ, ಈ ಸರಸ್ವನ, ಸರಸ್ವತಿ. ಸರಸ್ವತಿನ? ಸರಸ್ವತಿ ಯಾರು? ಎದುರಿಗೆ ನ್ಯಾಯ ದೇವತೆ ಹಾಗೆ ನಿನ್ ಮುಂದೆ ನಿಂತಿದ್ದಾಳಲ್ಲ, ಇವಳೆ ಸರಸ್ಸು, ಸರಸ್ವತಿ. ಆವತ್ತು ನಾನ್ ಹೇಳಿದ್ರು ನೀವ್ ನಂಬದೇ ಇರೋ ನಿಜ ಇವತ್ತು ವಾಗ್ದೇವಿಗಾದ್ರೂ ಅರ್ಥ ಆಗುತ್ತೆ. ಯಾರ ಮಾತನ್ನ ನಂಬಿ ನನ್ನ ಮಗನ ಅವಮಾನ ಮಾಡಿ ಕಳ್ಸಿದ್ರೋ, ಯಾರ ಮೇಲೆ ನಿನ್ನ ನಂಬಿಕೆ ಆಕಾಶದಷ್ಟು ಎತ್ತರ ಆಗಿದ್ಯೋ, ಆ ಸರಸ್ಸು ಬೇರೆ ಯಾರೂ ಅಲ್ಲ, ಉಮಾ ಜಗದೀಶ್ ಮಗಳು. ಜಗದೀಶ್ ಮಗಳು. ಅರುಣ್ ಪ್ರಸಾದ್ನ ಅವ್ರ ತಂದೆ ಜೊತೆ ಸೇರಿಸಬೇಕು ಅಂತ ಬಂದಿರೋ ರಾಯಭಾರಿ ಈ ಸರಸ್ವತಿ. ಯಾವ ಕುಟುಂಬದಿಂದ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಅಂತರ ಬೆಳೀತೋ ಅದೇ ಕುಟುಂಬಕ್ಕೆ ವಾರಸುದಾರಳು ಈ ಸರಸ್ವತಿ. ಇಂಥವಳ
ಅವಳಿಗೋಸ್ಕರ ನನ್ನ ಮಗನ ಸಂಬಂಧನ ಬೇಡ ಅಂತ ಹೇಳ್ತಾ ಇದ್ದೆ ವಾಗ್ದೇವಿ. ಇವಳು ಹೇಳ್ತಿರೋದು ನಿಜನಾ? ನಿನ್ನನ್ನೇ ಕೇಳ್ತಿರೋದು. ಬಾಯ್ ಬಿಟ್ಟು ಮಾತಾಡು. ಹೌದಮ್ಮ. ಸಾವಿರ ಸುಳ್ಳು ಹೇಳಿದ್ರು ಒಂದು ಮದುವೆ ಮಾಡು ಅಂತಾರೆ. ನಾನು ನನ್ನ ಮಗ ಒಂದು ಸುಳ್ಳು ಹೇಳಿದ್ರೆ ಅದು ಮೋಸ ಅಂದ್ರಿ. ಆದ್ರೆ ನೀನು ಹೋಗಿರೋ ದಿನದಿಂದ ಈ ಮನೇಲಿ ಎಲ್ರೂ ನಿನಗೆ ಮೋಸ ಮಾಡ್ತಾನೆ ಇದ್ದಾರೆ. ಈಗೇನಂತ್ಯ? ಏನ್ ಮಾಡ್ತೀಯ? ಯಾಕೆಲ್ಲರೂ ಸೇರಿ ನನಗೆ ಹೀಗೆ ಮೋಸ ಮಾಡ್ತಿದ್ದೀರಾ? ಕಾರಣ ನೀನು. ಇಷ್ಟು ದೊಡ್ಡ ತಪ್ಪು ಮಾಡಿರೋ ನಿನ್ನ ನಾನು ಯಾವತ್ತೂ ಕ್ಷಮಿಸಲ್ಲ, ತಿಳ್ಕೊ. ಮನೆಯಿಂದ ಹೊರಗೋಗು. I said get lost from my home. ಮೇಡಮ್, ಒಂದ್ಸಲ ನನ್ನ ಮಾತು ಕೇಳಿ. ಸರ್ಸು ವಿಷಯದಲ್ಲಿ ನಾನು ಮಾಡಿದ್ದು ತಪ್ಪೆ. ಆದ್ರೆ ನಿಶ್ಚಿತಾರ್ಥದ ದಿನ ಸರ್ಸು ಇಲ್ಲದೆ ಹೋಗಿದ್ದಿದ್ರೆ ಹಮ್ ಎಲ್ಲ ಇವಳಿಗಿರಬಹುದು. ಅಭಿಮಾನ, ಪ್ರೇಮಾನ ಈ ಸರ್ಸು ನಂಬಿದಾಳೆ. ಮನೆಯಲ್ಲಿ ಕೆಲ್ಸದವಳನ್ನಾಗಿ ಇಟ್ಕೊಂಡ್ರು. ಎಲ್ರು ನನ್ ಜನನೇ ಅಂತ ಅನ್ಕೊಂಡಿದ್ದಾಳೆ. ಇಂಥ ಸರಸ್ವತಿನ ಮನೆಯಿಂದ ಹೊರಗಡೆ ಕಳಿಸೋದು ಅಂದ್ರೆ ಈ ಮನೆ ದೀಪನ ದೂರ ಮಾಡ್ದ ಹಾಗೆ ಅಂತ ಹೇಳು ರಾಹುಲ್. ಇವ್ರ ಮಾತೆಲ್ಲ ಕೇಳಿದ್ಮೇಲೆ ನನಗೆ ಸರಸ್ವತಿ ತಪ್ಪು ಕಾಣಿಸ್ತಿಲ್ಲ ವಾಗ್ದೇವಿ. ನಿರ್ಧಾರ ನಿನ್ ಕೈಲೇ ಇದೆ. ನಿಮ್ಮೆಲ್ಲರ ಮಾತಿಂದ ನನಗೆ ನಿಜ ಗೊತ್ತಾದ ಮೇಲೂ ನನ್ನ ನಿರ್ಧಾರ ನಿಮಗೆ ವಿರುದ್ಧವಾಗಿರೋದಿಲ್ಲ. ಈ ಕುಟುಂಬದ ಮರ್ಯಾದೆ, ನನ್ನ ಮಗಳ ಜೀವನನ ಕಾಪಾಡಿರೋ ಈ ಸರ್ಸು,
ಇವತ್ತಿಂದ ನಮ್ಮ ಜೊತೆಲೇ ಇರ್ತಾಳೆ. ನಮ್ಮ ಕುಟುಂಬದಲ್ಲಿ ಒಬ್ಬಳಾಗಿರ್ತಾಳೆ. ರಾಹುಲ್, ಇವಳಿನ್ಮೇಲೆ ನಮ್ಮನೆ ಹುಡುಗಿ. ಸ್ಟಾಪ್ ಇಟ್, ಸ್ಟಾಪ್ ಇಟ್, ಸ್ಟಾಪ್ ಇಟ್. ಏನಾಯ್ತು ಮಾಮ್? ನೋ, ಬೇಡ. ಈಗ ಮನೆಗೆ ಹೋಗಿ ವಾಗ್ದೇವಿಗೆ ನಡೆದಿದ್ದೆಲ್ಲ ಹೇಳಿದ್ರೆ ಅವತ್ತಾಗಿರೋ ಅವಮಾನನೇ ಮತ್ತೆ ನಮಗಾಗುತ್ತೆ. ಇದನ್ನ ನಾನು ಪ್ರಾಪರ್ ಆಗಿ ಯೋಚನೆ ಮಾಡಿ ಪ್ಲಾನ್ ಮಾಡಿ ಆಮೇಲೆ ಹೇಳ್ತೀನಿ ನಿನಗೆ. ಮೊದಲಿನಿಂದ ಹೊರಡು. ನವ್ಯ, ಜಸ್ಟ್ ಹೆಸರನ್ನ ಚೇಂಜ್ ಮಾಡಿದ್ರಿಂದ ಯಾವ ತೊಂದರೆನೂ ಇಲ್ಲದೆ ಸರಸು ಬಗ್ಗೆ ಮೇಡಮ್ಗೆ ಗೊತ್ತಾಗೋಗಿದೆ. ಒಂದು ತಲೆನೋವು ಕಮ್ಮಿ ಆಯ್ತು. ಯಾ ಅಣ್ಣ, ಇಟ್ಸ್ ಟ್ರೂ. ಸರ್ಸು ಮೊದ್ಲು ಮಂಗಮ್ಮ ಆದ್ಲು, ಈಗ ವಾಣಿ ಆಗಿದ್ದಾಳೆ. ಈ ಹೆಸರಾದ್ರೂ ಫೈನಲ್ ಆಗಿರುತ್ತೋ ಇಲ್ವೋ? ವಾಣಿ, ವಾಣಿ, ಕರೆದ್ರೆ ಕೇಳಲ್ವಾ? ಅದು ಅಮ್ಮೋರೆ, ಅದು ಯಾವುದೋ ಯೋಚನೆಯಲ್ಲಿದ್ದೆ. ನೀನು ಯಾವುದೇ ಕೆಲಸ ಮಾಡುವಾಗಲೂ ನಿನ್ನ ಮನಸ್ಸು ಮೆದುಳು ಒಂದೇ ಕಡೆ ಇರಬೇಕು. ಆ ಕಡೆ ಈ ಕಡೆ ಹೋಗ್ಬಾರ್ದು. ಕ್ಷಮಿಸ್ಬಿಡಿ ಅಮ್ಮೋರೆ. ಜ್ಯೂಸ್ ಯಾರಿಗೆ? ರಾಹುಲ್ ಅವ್ರಿಗೆ, ನವ್ಯಮ್ಮಂಗೆ ಅಮ್ಮೋರೆ. ಸರಿ, ನನಗೆ ಕೊಡು, ನಾನೇ ತಗೊಂಡು ಹೋಗ್ಕೊಡ್ತೀನಿ. ನೀವ್ಯಾಕಮ್ಮ? ನಾನೇ ತಗೊಂಡು ಹೋಗ್ಕೊಡ್ತೀನಿ. ಪರವಾಗಿಲ್ಲ, ಕೊಡು. ನೀನಿಲ್ಲೇ ಇರು. ನೀವ್ಯಾಕೆ ಮೇಡಮ್ ಜ್ಯೂಸ್ ತರ್ತಾ ಇದ್ದೀರಾ? ಸರ್ವೆಂಟ್ಸಿಗೆ ಹೇಳಿದ್ರೆ ತರ್ತಾ ಇದ್ರಲ್ಲ. ಯಾಕೆ ರಾಹುಲ್, ಅಮ್ಮ ತಗೊಂಡು ಬರಬಾರ್ದಾ? ಕೂತ್ಕೊಳ್ಳಿ ಮೇಡಮ್. ಥ್ಯಾಂಕ್ ಯು. ನಾನು ಯಾಕೆ? ನಾನು ಹೋಗ್ಬೋದಲ್ವಾ? ವಾಗ್ದೇವಮ್ಮವರು ನೀನಿಲ್ಲೇ ಇರು ಅಂದ್ರಲ್ವಾ? ಇಲ್ಲಿರೋದೇ ಒಳ್ಳೇದು. ಕೂತ್ಕೊಳ್ಳಿ. ಪರವಾಗಿಲ್ಲ ಮೇಡಮ್. ಕೂತ್ಕೊಳ್ಳಿ. ಓಕೆ ಮೇಡಮ್. ರಾಹುಲ್, ಥ್ಯಾಂಕ್ ಯು ಮೇಡಮ್. ಟೇಕ್ ನವ್ಯ. ಥ್ಯಾಂಕ್ ಯು ಮೇಡಮ್. ಈಗ ಎಲ್ರಿಗಿಂತ ಎತ್ತರವಾದ ಸ್ಥಾನದಲ್ಲಿದ್ದೀನಿ. ಇವತ್ತು ತಾಯಿಯಾಗಿ ಕೂಡ ನನಗೂ ನನ್ನ ಮಾತಿಗೂ ಎಷ್ಟು ಬೆಲೆ ಇದೆ ಅನ್ನೋದನ್ನ ಎಲ್ಲರೂ ಮುಂದೆ ತೋರಿಸಿದ್ರಿ. ಮದ್ವೆ ಅನ್ನೋದು ಪರ್ಸನಲ್ ವಿಚಾರ ಆದ್ರೂ ನನ್ನ ನಿರ್ಧಾರಕ್ಕೆ ಸರಿ ಅಂತ ಒಪ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಹೆಮ್ಮೆ ಅನ್ಸುತ್ತೆ ಕಣ್ರು. ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ. ಸರಸುನೇ ನಮ್ಮ ಮನೆಗೆ ಸೊಸೆ ಅಮ್ಮ. ಅದು ನಿಮ್ಗೇನಾದ್ರೂ ಗೊತ್ತಾದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರೋ ಅನ್ನೋ ಟೆನ್ಷನ್ ಇದೆ ಅಮ್ಮ. ಎಲ್ರ ಮುಂದೆ ನೀವು ಹೇಳಿದ ಮಾತು ನನ್ನ ಸ್ಥಾನಮಾನ ಮಾತ್ರ ಅಲ್ಲ,
ತಾಯಿಯಾಗಿ ನನ್ನ ಜವಾಬ್ದಾರಿ ಕೂಡ ಹೆಚ್ಚಿಸಿದೆ. ನಾನು ಹಾಕಿದ ಗೆರೆನ ನೀವು ದಾಟಲ್ಲ ಅನ್ನೋದನ್ನ ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ನಡ್ಕೊಂಡ್ರೆ. ಮೇಡಮ್, ನಿಮ್ಮ ಪ್ರತಿ ನಿರ್ಣಯದ ಹಿಂದೆನೂ ನಮ್ಮ ಕ್ಷೇಮ ಸಂತೋಷ ಇರುತ್ತೆ ಅನ್ನೋ ಆ ನಂಬಿಕೆನೇ ನಾವು ಓಕೆ ಅನ್ನೋದಕ್ಕೆ ಕಾರಣ ಅಲ್ವಾ ಅಣ್ಣ? ಎಸ್ ಮೇಡಮ್, ನವ್ಯ ಹೇಳಿದ್ದು ನಿಜಾನೇ. You know what, Rahul? You are always great and you make me proud all the time. Thank you so much, Rahul. Thank you. Love you, Navya. ಅಲ್ಲಿ ಗ್ಲಾಸ್ ಇದೆ, ತಗೊಂಡ್ ಬಾ. ಸರಿ ಅಮ್ಮೋರೆ. ರಾಹುಲ್ ಅವರೇ, ವಾಗ್ದೇವಮ್ಮ ಅವ್ರು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅದ್ರ ಬಗ್ಗೆ ಏನಿಲ್ಲ ಸರ್ಸು. ನಮ್ಮ ಬಗ್ಗೆ ಹೇಗೆ ಹೇಳಿದ್ರೆ ಮೇಡಮ್ಗೆ ಅರ್ಥ ಆಗುತ್ತೋ, ಸರಿ ಅಂತ ಯಾವಾಗ ಒಪ್ಕೋತಾರೆ ಅನ್ನೋ ಯೋಚನೆ ಆಗಿದೆ ಅಷ್ಟೆ. ಏನು ರಾಹುಲ್ ಅವರೇ, ವಾಗ್ದೇವಮ್ಮ ಅವರು ಬಂದಾಗಿಂದ ಮನೇಲಿ ನಡೀತಿರೋ ಎಲ್ಲ ಘಟನೆಗಳನ್ನ ವಾಗ್ದೇವಮ್ಮ ಅವ್ರ ಕೋಪ ನೋಡ್ತಿದ್ರೆ ಮುಂದೆ ಏನಾಗುತ್ತೋ ಅಂತ ತುಂಬಾ ಭಯ ಆಗ್ತಿದೆ. ನೀನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವಿಬ್ರು ಜೊತೆಲೇ ಜೀವನ ಮಾಡಬೇಕು ಅಂತ ಆ ದೇವರು ಯಾವತ್ತೋ ನಿರ್ಧಾರ ಮಾಡಿದ್ದಕ್ಕೆ ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದು. ಜೀವನ ಪೂರ್ತಿ ನಾನು ನಿನ್ನ ಜೊತೆಲೇ ಇರ್ತೇನೆ. ಆ ಸಂಬಂಧದ ಮೇಲೆ, ಆ ದೇವರ ಮೇಲೆ ಪ್ರಮಾಣ ಮಾಡಿ ನಾನು ಹೇಳ್ತಾ ಇದ್ದೀನಿ, ನೀನೇ ಈ ಮನೆಗೆ ಸೊಸೆ ಆಗ್ಬೇಕಾಗಿರೋಳು. ಇನ್ಮೇಲೆ ನಾವು ಮೇಡಮ್ನ ಹೇಗೆ ಒಪ್ಪಿಸ್ಬೇಕು ಅಂತ ಯೋಚನೆ ಮಾಡೋಣ. ಅದನ್ನ ಬಿಟ್ಟು ಏನಾಗುತ್ತೋ ಅಂತ ಹೆದರ್ಕೋಬಾರ್ದು, ಸರಿನಾ? ಸರಿ ರಾಹುಲ್ ಅವರೇ. ಈಗಿರೋ ಕಂಡೀಷನಲ್ಲಿ ಎಜುಕೇಶನ್ ಜೊತೆ ಹೆಲ್ತ್ ಕೂಡ ಇಂಪಾರ್ಟೆಂಟ್. ಆನ್ಲೈನ್ ಕ್ಲಾಸಸ್ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಬಗ್ಗೆ ಆಸ್ ಅರ್ಲಿ ಆಸ್ ಪಾಸಿಬಲ್ ನನಗೆ ರಿಪೋರ್ಟ್ಸ್ ಬೇಕು. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ರಾಹುಲ್. ವಾಣಿ, ಬಾ ಇಲ್ಲಿ. ಆ ಪೇಪರಲ್ಲಿರೋ ಹೆಡ್ಲೈನ್ಸ್ ಓದು.
ಅಲ್ಲಿರೋದನ್ನ ಓದೋದಕ್ಕೆ ಯಾಕಷ್ಟು ಟೈಮ್ ತಗೊಳ್ತಾ ಇದೆಯಾ? ಇವಳು ಬೆಳಗ್ಗೆನೇ ಶುರು ಮಾಡ್ಕೊಂಡ್ಲು. ಪೇಪರ್ ಓದೋದಕ್ಕೆ ಇಷ್ಟು ಭಯ ಪಡ್ತಿದ್ದಿಲ್ಲ ಯಾಕೆ? ಓದಕ್ ಬರಲ್ವಾ ನಿಂಗೆ? ಬರುತ್ತೆ ಮೊರೆ, ಓದ್ತೀನಿ. ಮೇಡಮ್, ನಾನು ಓದ್ತೀನಿ. ವಾಣಿನೇ ಓದ್ತೀನಿ ಅಂದ್ಮೇಲೆ ನೀನ್ಯಾಕ್ ನವ್ಯ? ಕನ್ನಡ ಮೀಡಿಯಂ ಅಲ್ಲೇ ಓದಿರೋ ವಾಣಿ ಆ ನ್ಯೂಸ್ ಓದೋದಕ್ಕಿಂತ ಚೈಲ್ಡ್ಹುಡ್ನಿಂದ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿರೋ ನಾನು ಕನ್ನಡ ನ್ಯೂಸ್ ಓದಿ ಮೇಡಮ್ನ ಇಂಪ್ರೆಸ್ ಮಾಡೋಣ ಅಂತ. ಮ್ಯಾಮ್, ವಿತ್ ಯೋರ್ ಪರ್ಮಿಷನ್? ಯಾ, ಗೋ ಹೆಡ್. ಕನ್ನಡದಲ್ಲಿ ಓದೋದ್ರಲ್ಲಿ ನೀನು ಎಷ್ಟು ಇಂಪ್ರೂವ್ ಆಗಿದೆಯಾ ಅನ್ನೋದನ್ನ ನಾನು ನೋಡ್ತೀನಿ. ಓದು. ದೆಹಲಿಯಲ್ಲಿ ನೆರೆ ಹಾವಳಿ. ವೆರಿ ನೈಸ್ ನವ್ಯ. ನಿನ್ ಕನ್ನಡ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ಇಷ್ಟು ಸಿಂಪಲ್ ವಿಷಯಕ್ಕೆ ನೀನ್ ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೆ? ಅದು ಮಾತಾಡೋ ವಿಧಾನದಲ್ಲಿರುತ್ತೆ ಅಂತ ಹೇಳು ನವ್ಯ. ಭಯದಲ್ಲಿ ಗೌರವನು ನಟನೆ ಆಗುತ್ತೆ ಬಿಟ್ರೆ ಮಾಡೋ ಕೆಲಸ ಸರಿಯಾಗಿ ನಡೆಯಲ್ಲ. ನಾನು ಕೋಪಿಸ್ಕೊಂಡು ಹೇಳೋ ಎಷ್ಟೋ ಕೆಲಸಗಳು ಈ ರೀತಿ ಭಯದಲ್ಲಿ ಪೂರ್ತಿ ಆಗಿದೆ ಅನ್ನೋದು ನಾನು ಅಂದುಕೊಂಡಿರೋ, ನಾನು ನಂಬಿರೋ ಪದ್ಧತಿ ಅನ್ನೋದನ್ನ ನಿನ್ನ ಡ್ಯಾಡಿಗೆ ಈ ದಿನದಂದು ದಿಲ್ಲಿ ರಾಹುಲ್ ಅವರೇ, ನಾನು ಯಾರು ಅನ್ಕೊಂಡು ಹೆದರ್ಕೊಂಡ್ಬಿಟ್ಟೆ. ಯಾಕೆ ಭಯ ಸರ್ಸು? ಏನ್ ಮಾಡ್ತಾ ಇದೀಯ? ಅದು ನಾನು ಕಲ್ತಿರೋದೆಲ್ಲ ಬರುತ್ತಾ ಇಲ್ವಾ ನೋಡ್ತಿದ್ದೆ ರಾಹುಲ್ ಅವರೇ. ಹಾಗಾದ್ರೆ ಎಲ್ಲ ಗೊತ್ತಾಯ್ತಾ? ನೆನಪೇ ಇರಲ್ಲ ರಾಹುಲ್ ಅವರೇ. ಅಕ್ಷರ ಎಲ್ಲ ಗೊತ್ತಾಗತ್ತೆ, ಆದ್ರೆ ಒತ್ತಕ್ಷರಗಳೇ ಗೊತ್ತಾಗಲ್ಲ. ಎಲ್ಲ ಅಕ್ಷರನೂ ಬಿಡ್ಬಿಡಿಯಾಗಿ ಓದ್ತೀನಿ, ಆದ್ರೆ ಆ ಪದ ಮಾತ್ರ ನನ್ನ ಕೈಲಂತೂ ಓದಕ್ಕಾಗೋದೇ ಇಲ್ಲಪ್ಪ.
ಇಡೀ ವರ್ಷ ಸ್ಕೂಲ್ಗೆ ಹೋಗ್ತಾ ಇದ್ದಕ್ಕಿದ್ದ ಹಾಗೆ ಬಿಟ್ಬಿಟ್ರೆ ಹೀಗೆ ಆಗೋದು ಸರ್ಸು. ಸರಿ, ನಿನಗೆ ಹೆಸರು ಬರೆಯೋಕ್ ಬರುತ್ತಲ್ಲ, ಹಾಗೆ ಪೇಪರ್ ಕೂಡ ಓದ್ತೀಯೇನೋ ಅನ್ಕೊಂಡೆ. ಎಲ್ಲಿ ರಾಹುಲ್ ಅವರೇ, ಒಂದ್ ಕಡೆ ಭಯ, ಇನ್ನೊಂದ್ ಕಡೆ ಅಕ್ಷರ ಎಲ್ಲ ಹೆಡೆ ಎತ್ ನಿಂತಿರೋ ಹಾವಿನ ಹಾಗೆ ಆ ಕಡೆ ಈ ಕಡೆ ಓಡಾಡ್ತಾನೆ ಇರುತ್ತೆ. ಅದಕ್ಕೆ ಮತ್ತೆ ಯಾವುದನ್ನು ಮಧ್ಯದಲ್ಲಿ ನಿಲ್ಸಬಾರ್ದು ಅಂತ ಹೇಳೋದು. ಏನ್ ರಾಹುಲ್ ಅವರೇ ಹಾಗೆ ಹೇಳ್ತೀರಾ? ನಾನೇನಾದ್ರೂ ಬೇಕಂತ ನಿಲ್ಸದ್ನಾ? ಆಫೀಸಲ್ಲಿ ಏನೋ ಸಮಸ್ಯೆ ಆಯ್ತು, ವಾಗ್ದೇವಮ್ಮ ಅವ್ರ ಮನೆಗ್ ಬಂದ್ರು, ಗಲಾಟೆಗಳಾಯ್ತು, ಅದಾದ್ಮೇಲೆ ಹುಟ್ಟಿದ ಹಬ್ಬ. ನೀವೇ ನೋಡಿ, ಹೀಗ್ ಒಂದಾದ್ಮೇಲೆ ಒಂದು ಏನಾದ್ರೂ ಒಂದು ನಡೀತಾನೆ ಇದೆ ಅಲ್ವಾ? ಇದ್ರ ಮಧ್ಯೆ ಹೇಗ್ ಹೊರಗಡೆ ಹೋಗಕ್ಕಾಗತ್ತೆ? ಸಾರಿ ಮೇಡಮ್, ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ಟೆ. ನೀವ್ ಹಂಗ್ ಮಾಡ್ಬಾರ್ದು ಅಂತ ಹೇಳಿದ್ನಲ್ಲ. ನಿನಗೆ ಓದ್ ಚೆನ್ನಾಗಿ ಬರಬೇಕು ಅಂದ್ರೆ ನಾಳೆಯಿಂದ ನಮ್ಮ ಶೆಡ್ಯೂಲು ಟೈಮಿಂಗು ಎರಡೂ ಬದಲಾಗಬೇಕು. ಅಂದ್ರೆ ಏನ್ ಮಾಡ್ಬೇಕು ರಾಹುಲ್ ಅವರೇ? ಬೆಳಗ್ಗೆ 4 ಗಂಟೆಗೆ ಏಳ್ಬೇಕು, 7 ಗಂಟೆವರೆಗೂ ಮನೇಲೆ ಓದ್ಕೋಬೇಕು. ನಾನು ಹೇಗಿದ್ರು ಬೆಳಗ್ಗೆ ಎದ್ದು ಜಾಗಿಂಗು ಜಿಮ್ಮು ಮಾಡ್ತಾ ಇರ್ತೀನಲ್ವಾ? ನಿನಗೇನಾದ್ರೂ ಡೌಟ್ ಬಂದ್ರೆ ನನ್ನ ಕೇಳು. 11 ಗಂಟೆ ಅಷ್ಟರಲ್ಲಿ ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದಷ್ಟರಲ್ಲಿ ಸ್ಕೂಲಿಂದ ಮನೆಗೆ ಬಂದ್ಬಿಡ್ಬೇಕು. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ರಾಹುಲ್ ಅವರೇ. ಇವಾಗಾಗ್ಲೇ ಒಂದ್ಸಲ ಸಿಕ್ಬಿದ್ದು ನನ್ನ ಎದೆ ಡವ ಡವ ಹೊಡ್ಕೋತಿತ್ತು. ಮತ್ತೆ ಏನಾದ್ರೂ ಆದ್ರೆ ನನ್ನ ಕತೆ ಅಷ್ಟೇ. ಏನೂ ಆಗ್ಬಾರ್ದು ಅಂತಾನೆ ನಿನ್ನ ನಾನು ಸ್ಕೂಲಿಗೆ ಹೋಗು ಅಂತ ಹೇಳ್ತಾ ಇರೋದು. ಹಾಗಲ್ಲ ರಾಹುಲ್ ಅವರೇ. ನಿನಗೇನು ಮಾತಾಡಬಾರ್ದು. ನಮ್ಮ ಜೀವನ ನಮ್ಮ ಗುರಿಗಿಂತ ಇನ್ಯಾವುದೂ ದೊಡ್ಡದಲ್ಲ. ಇವತ್ತಿನಿಂದ ನೀನ್ ಮತ್ತೆ ಓದನ್ನ ಕಂಟಿನ್ಯೂ ಮಾಡ್ತಾ ಇದೀಯಾ ಅಷ್ಟೇ. ಸರ್ಸು, ಇಲ್ಲೋಡು, ನಿನ್ನ ಏನೋ ಕೇಳಬೇಕು ಅನಿಸ್ತಾ ಇದೆ. ಕೇಳಿ ರಾಹುಲ್ ಅವರೇ. ಬೇಡ ಬಿಡು ಸರ್ಸು. ಕೇಳಿದ್ಮೇಲೆ ನನ್ನ ಮೇಲೆ ಕೋಪ ಮಾಡ್ಕೋತೀಯ, ನನ್ನೇನ ಬೈತೀಯ. ಏನು? ನಾನಾ? ಸುಮ್ನಿರಿ ರಾಹುಲ್ ಅವರೇ, ನಾನು ಯಾವತ್ತಾದ್ರೂ ಹಾಗೆ ಮಾಡಿದ್ದೀನಾ? ಅದೇನು ಅಂತ ಕೇಳಿ. ಕೈಗೇನಾಯ್ತು ನಿಮ್ಗೆ? ನೋವಾಗ್ತಿದ್ಯಾ? ಏಟಾಯ್ತಾ? ನೋವಿಗೆ ಔಷಧಿ ಹಚ್ಲಾ? ಔಷಧಿ ಅಲ್ಲ, ಮುತ್ತು ಬೇಕು. ಅಯ್ಯೋ ದೇವ್ರೆ, ಏನ್ ಮಾತಾಡ್ತಿದ್ದೀರಾ ನೀವು? ಮಾತಾಡೋಕೆ ಭಯ ಪಡ್ತಿದ್ರೆ ನೇರವಾಗಿ ಮುತ್ತು ಕೊಡು ಅಂತಿದ್ದೀರಲ್ಲ. ಕೈಗಷ್ಟೇ ಕೊಡು ಸರ್ಸು. ಬೇಡ ರಾಹುಲ್ ಅವರೇ, ನನ್ನಿಂದ ಆಗಲ್ಲ. ಸರಿ ಬಿಡು ಸರ್ಸು. ಕಾರಣ ಗೊತ್ತಿದ್ರು ಕೂಡ ನಿನ್ನ ನೀನ್ ಇನ್ನೋಸೆನ್ಸ್ನ ನೋಡ್ತಾ ಇದ್ರೆ ಏನೋ ಕೇಳಬೇಕು ಅಂತ ಅನ್ನಿಸ್ತು ಅಷ್ಟೆ. ನಿನಗೆ ಕೊಡೋಕಿಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ಅದಕ್ಕೆ ಕೇಳಲ್ಲ ಅಂತ ಹೇಳಿದ್ದು. ನೀನೇ ನನ್ನ ಮಾತನ್ನು ಕೇಳದೆ. ಸರಿ ಬಿಡು, ನನಗೆ ಆ ಅದೃಷ್ಟ ಇಲ್ಲ ಅನ್ಕೋತೀನಿ. ನಾನು ಹೋಗ್ತೀನಿ, ಬಾಯ್.
ಥ್ಯಾಂಕ್ ಯು ಸರ್ಸು. ಅಯ್ಯೋ ನಾನೇನಾ? ಇದು ನಿಜಾನಾ? ರಾಹುಲ್ ಅವ್ರ ಕೈಗೆ ಹೇಗ್ ಮುತ್ತು ಕೊಟ್ಟೆ? ಯಾರಾದ್ರೂ ನೋಡ್ತಾರೇನೋ ಭಯನೂ ಇಲ್ದೆ ಇಷ್ಟು ಧೈರ್ಯ ಹೇಗ್ ಬಂತು ನಂಗೆ? ಪ್ರೀತಿ ಅಂದ್ರೆ ಇದೇ ಇರ್ಬೇಕು. ಯಾ ಆಲ್ರೆಡಿ ಹೊರಟಿದ್ದೀನಿ. ಇನ್ 10 ಮಿನಿಟ್ಸ್ ಅಲ್ಲಿ ಇರ್ತೀನಿ. ಏನಿದು? ಏನಾಯ್ತು ಇವನ್ಗೆ? ಡ್ಯಾಶ್ ಹೊಡೆದು ಸಾರಿ ಹೇಳ್ದೆ ಹೋಗ್ತಿದ್ದಾನೆ. ಏನು ಗಾಳಿಪಟ ಹಾರಿಸ್ತಿದ್ಯಾ? ಹೌದು ಇಲ್ಲೋಡು, ಗಾಳಿಪಟನೇ ಹಾರಿಸ್ತಾ ಇದ್ದೀನಿ. ಏನಾಯ್ತು ನಿನ್ಗೆ? ಹುಚ್ಚಿನಾದ್ರೂ ಹಿಡಿತಾ? ಯಾಕೆ ಹಾಗೆ ಹೇಳ್ತಿದ್ಯಾ ಸೇಸ್? ನಾನ್ ಡ್ಯಾಶ್ ಹೊಡೆದು ಹೋದೆ, ಸಾರಿ ಕೂಡ ಕೇಳಲಿಲ್ಲ. ಏನೋ ತಿಳಿದಿದ್ದಾಗ ಹೋಗ್ತಿದ್ಯಾ? ಏನು ನಾನ್ ನಿನಗ್ ಡ್ಯಾಶ್ ಹೊಡೆದ್ನ? ನಿನಗ? ಹಲೋ, ನೋ ವೇ. ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಾ? ಐ ಡೋಂಟ್ ನೋ. ನಿನ್ ಮಾತು, ನಿನ್ ಓವರ್ ಆಕ್ಷನ್ ತುಂಬಾ ವಿಚಿತ್ರವಾಗಿದೆಯಲ್ಲ. ಏನಾಯ್ತು? ಸಮಥಿಂಗ್ ಸಮಥಿಂಗ್? ನಿನ್ ಮುಖ ತಿನ್ನು. ಕೆಲ್ಸ ನೋಡ್, ಹೋಗಮ್ಮ, ಹೋಗು. ಹೋಗ್ತೀನಿ. ನೀನ್ ಯಾಕೆ ವಿಚಿತ್ರವಾಗಿ ಆಡ್ತಿದ್ಯಾ ಅಂತ ನಾನೇ ಕಂಡು ಹಿಡಿತೀನಿ. ಇವಳ ಹತ್ರ ಸ್ವಲ್ಪ ಹುಷಾರಾಗಿ ಇರ್ಬೇಕು. ಆರ್ತಿ ತಟ್ಟೆ ತಾಂಬೂಲ ಎಲ್ಲ ಎಲ್ಲಿ? ಇಲ್ಲೇ ಇತ್ತಲ್ಲಮ್ಮ. ಇಲ್ಲಿಲ್ವಲ್ಲ, ಅಲ್ಲೇ ಬಿಟ್ಟು ಬಂದಿರ್ಬೇಕು. ಹೀಗಾದ್ರೆ ಹೇಗೆ? ಮೊದ್ಲೇ ಗುಡಿ ತುಂಬಾ ದೂರ ಇದೆ, ಜೊತೆಗೆ ಪೂಜೆ ವ್ರತ ಬೇರೆ ಇದೆ. ಅಲ್ಲಂತೂ ಏನೂ ಸಿಗೋದಿಲ್ಲ. ಎಲ್ಲ ನೋಡ್ಕೋಬೇಕಲ್ವಾ? ಹೋಗ್ ತಗೊಂಡ್ ಬಾ. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅನ್ನೋ ಹಾಗೆ ಇವಳು ಓವರ್ ಆಕ್ಟಿಂಗ್ ನೋಡು. ಇವಳಿಗೆ ಅದೆಷ್ಟು ಸಲ ಬಾಣ ಹೊಡಿಯಕ್ ಪ್ರಯತ್ನ ಪಟ್ರು ಹೇಗೋ ಗುರಿ ತಪ್ಪ ಹೋಗುತ್ತೆ. ಈ ಸಲ ಮಾತ್ರ ಗುರಿ ತಪ್ಪಲೇಬಾರ್ದು. ಮೊನ್ನೆ ಏನೋ ಗುಡಿಯಲ್ಲಿ ಮೇಡಮ್ಗೆ ಇವಳ ಬಗ್ಗೆ ಗೊತ್ತಾಗ್ದಿರೋ ಹಾಗೆ ತಪ್ಪಿಸಿದ್ರು. ಇವಾಗ ವಾಣಿ ಅಂತ ಪರಿಚಯ ಮಾಡಿಸಿರೋದ್ರಿಂದ ಎಲ್ಲ ಇವಳ ಕೈಯಲ್ಲೇ ನಡೆಯೋ ಹಾಗೆ ಮಾಡ್ತಿದ್ದಾರೆ. ಅದನ್ನ ನೋಡ್ತಿದ್ರೆ ನನ್ಗೆ ಇರಿಟೇಟ್ ಆಗ್ತಿದೆ. ನಿಂಗ್ ಮಾತ್ರ ಅಲ್ಲ, ನಂಗೂ ಹಾಗೆ ಕಣೆ ತಂಗ್ಯವ. ಅದಕ್ಕೆ ಇವಳನ್ನ ಇಲ್ಲೇ ಇರೋ ಹಾಗೆ ಮಾಡ್ಬೇಕು. ಅದನ್ನ ನಾನ್ ನೋಡ್ಕೋತೀನಿ. ನೀನಿನ್ನೇನು ಯೋಚನೆ ಮಾಡ್ಬೇಡ. ಎಲ್ರು ಬಂದ್ರು, ನಡೀರಿ. ಮೊದಲನೇ ಸಲ ಗುಡಿಯಲ್ಲಿ ಉಮಾಮಹೇಶ್ವರಿ ಕಲ್ಯಾಣ, ಅದು ಈ ಕಾರ್ತಿಕ ಮಾಸದಲ್ಲಿ ಅಂದ್ರೆ ನಿಜವಾಗ್ಲೂ ನಮ್ಮ ಅದೃಷ್ಟನೇ. ಎಲ್ಲ ಶಿವನ್ ಕೃಪೆನೆ. ತೇಜ, ಮ್ಯಾಮ್, ಒಂದ್ಸಾರಿ ಪುರೋಹಿತ್ರಿಗೆ ಕಾಲ್ ಮಾಡಿ ಇನ್ನೇನಾದ್ರೂ ಬೇಕಾ ಇಲ್ಲ ನಾವೇ ತಗೊಂಡ್ ಬರ್ಬೇಕಾ ಅಂತ ಕೇಳಿ. ಓಕೆ ಮ್ಯಾಮ್. ಹಾ, ಪೂಜೆಗೆ ಬೇಕಾಗೋ ವಸ್ತುಗಳೆಲ್ಲ ರೆಡಿ ಇದೆ ತಾನೆ? ಏನು ಮರ್ತಿಲ್ಲ ಅಲ್ವಾ? ಇಲ್ಲ ಯಜಮಾನ್ರೆ, ಹೇಳಿರೋ ವಸ್ತು ಎಲ್ಲ ಸಿದ್ಧ ಮಾಡಿದ್ದೀನಿ. ಎಲ್ಲ ನಿನ್ನ ಹತ್ರನೇ ಇರ್ಲಿ, ನೀನೇ ಜಾಗ್ರತೆಯಿಂದ ನೋಡ್ಕೋಬೇಕು. ಸರಿ ಯಜಮಾನ್ರೆ. ಅಂದ್ರೆ ವಾಣಿ ಕೂಡ ನಮ್ ಜೊತೆಗೆ ಟೆಂಪಲ್ಗೆ ಬರ್ತಾಳ ಮಾವ? ಹೌದು. ಯಾಕೆ ಹಾಗೆ ಕೇಳ್ತಿದ್ದೀರಾ? ಆಕ್ಚುಲಿ ಎಲ್ರೂ ನಮ್ ಜೊತೆಗೆ ಬಂದ್ರೆ ಮನೇಲಿ ಯಾರು ಇರಲ್ಲ ಅಂತ. ಯಾರು ಇಲ್ಲ ಅಂದ್ರೆ ಏನು? ಕೆಲ್ಸದವ್ರು ಇರ್ತಾರಲ್ವಾ ಅದ್ಗೆ? ಹಾಗಲ್ಲ ರಾಹುಲ್, ಈ ವಾಣಿ ಬಂದು ಕಡಿಮೆ ದಿನದಲ್ಲೇ ಎಲ್ಲ ಚೆನ್ನಾಗಿ ಕಲ್ತಿದ್ದಾಳೆ. ಅಂತೋಳು ಮನೇಲೇ ಇದ್ರೆ
ಇಲ್ಲೆಲ್ಲ ಇನ್ನೂ ಚೆನ್ನಾಗಿ ನೋಡ್ಕೋತಾಳೆ ಅನ್ನಿಸ್ತಿದೆ ನನಗೆ. ಕೆಲಸ ಚೆನ್ನಾಗಿ ಬರೋದ್ರಿಂದನೇ ನಮ್ಮ ಜೊತೆ ಕರ್ಕೊಂಡು ಹೋಗೋದೇ ಒಳ್ಳೇದು. ಅಲ್ಲೇನಾದ್ರೂ ತಪ್ಪಾಗೋದು, ಲೇಟ್ ಆಗೋದು ಏನೂ ಆಗಲ್ಲ. ನಿಜಾನೇ ಅಣ್ಣ, ಆದ್ರೆ ಸಂಜೆ ಯಾವುದೋ ಮೀಟಿಂಗ್ ಇದೆ ಅಂತ ಹೇಳ್ತಿದ್ರಿ. ದೇವಸ್ಥಾನದಲ್ಲಿ ಹೆಲ್ಪ್ ಮಾಡೋಕೆ ಕೆಲಸದವ್ರು ತುಂಬಾ ಜನ ಇದ್ದಾರೆ. ಇಲ್ಲಿ ನೋಡ್ಕೊಳ್ಳೋದಿಕ್ಕೆ ವಾಣಿಗಿಂತ ಬೆಟರ್ ಯಾರಿದ್ದಾರೆ ಹೇಳಿ? ಸಾರಿ ಮ್ಯಾಡಮ್, ಏನಾದರೂ ತಪ್ಪಾಗಿ ಮಾತಾಡಿದ್ರೆ? ಇಲ್ಲ, ನೀನ್ ಹೇಳಿದ್ದು ನಿಜನೇ. ವಾಣಿ,